ಕಲ್ಯಾಣ ಕರ್ನಾಟಕ ಬಗ್ಗೆ BJPಯವರು ಅಷ್ಟೆಲ್ಲ ಮಾತಾಡ್ತಾ ಇದ್ರು. 371J ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಅವರು. KKRDB ರಚನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ ಅವರು. ₹1 KKRDB ಆದಮೇಲೆ ₹1 ಅವ್ರು ಕೊಟ್ಟಿಲ್ಲ. 1500 ರೂಪಾಯಿ 500 ಕೊಟ್ಟಿದ್ದು ನಾವು, 3000 ಕೊಟ್ಟಿದ್ದು ನಾವು, 5000 ಕೊಟ್ಟು ಮಾಡಿದ್ದು ನಾವು ಹಿಂಗೆ ಕೊಟ್ಟಿದ್ವಿ, ನೀವು ಇಷ್ಟು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾವು ಟೀಕೆಗೆ ಒಪ್ತೀವಿ. ನಮ್ಮ ಕಾಲದಲ್ಲಿ ನಾವು 1500 ಇರೋದನ್ನ 3000 ಮಾಡಿದಿರಿ, ನೀವೇನು ಮಾಡಿದಿರಿ ಅಂತ ಕೇಳಿದ್ರೆ ಆ ಟೀಕೆಗೆ ಒಪ್ತೀವಿ. ಈ 30,000 ಕೋಟಿನಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೀವಿ ಅಧ್ಯಕ್ಷರೇ. ಅಂಗನವಾಡಿಯಿಂದ ಹಿಡ್ಕೊಂಡು ಏರ್ಪೋರ್ಟ್ ಅನ್ನ ನಾವು ಮಾಡಿದ್ದೇವೆ. ಅದೆಲ್ಲ ತಾವು ಹೇಳ್ಬೇಕಲ್ಲ. ನೀವು ಕೊಟ್ಟಿದ್ದು ಶೂನ್ಯ. 371Jನೇ ಆಗಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳನ್ನ ನಾವು ಕೊಟ್ಟಿದ್ದೇವೆ ಸರ್ಕಾರದಲ್ಲಿ. ಇವ್ರೇನ್ ಮಾಡಿದ್ದಾರೆ? ಹೋದ ಬಾರಿ ಅಧ್ಯಕ್ಷರೇ ಸುಮಾರು 1,000 ಮೆಡಿಕಲ್ ಸೀಟ್ಗಳು ಸಿಕ್ಕಿವೆ ನಮಗೆ. ಅದು ಯಾರಿಂದ ಆಗಿದ್ದು? ಇವಾಗ ನೀವು ಕಂಪ್ಯಾರಿಟಿವ್ಲಿ ಕೊಟ್ರೆ ನಾವು ಕೇಳಕ್ ತಯಾರಿರ್ತೀವಿ. ಆದ್ರೆ ನೀವೇನು ಮಾಡಿಲ್ಲ ಅಂದ್ರೆ ನೀವೇನು ಮಾಡಿದ್ರೆ ಅದನ್ನ ಹೇಳ್ಬೇಕಲ್ಲ. 371J ತಿರಸ್ಕಾರ ಮಾಡಿದ್ದು ನೀವು. ಈಗ ಸರ್ಕಾರ ಕೊಡ್ಬೇಕಾದ್ರೆ ಹಗರಣ ಮಾಡಿದ್ದು ಇವರು. ನಮ್ಮ ಟೈಮ್ ನೀವು ತಗೊಂಡು ಆಮೇಲೆ ಈಗ ನಿಮ್ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ನಿಮ್ ಕನ್ನಡಿ ಹಿಡಿದ್ರೆ ಸರಿ ಇಲ್ಲ ಅಂತೀರಿ ನನಗೆ. ನಾ ಏನ್ ಮಾಡ್ಲಿ? ಬಗ್ಗೆ ಒಳ್ಳೇದ ಮಾತಾಡ್ತೀನಿ. 2008ರಿಂದ ಇಲ್ಲಿ ತನಕ ಯಡಿಯೂರಪ್ಪ ಮಾಡಿದ್ವಿ, ಸಿದ್ದರಾಮಯ್ಯ ಬಂದ್ಮೇಲೆ ಹಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಓಕೆ. ಏರ್ಪೋರ್ಟ್ ಮಾಡಿಸಿದ್ ನಾವು, ESIC ಮಾಡಿಸಿದ್ ನಾವು, ಕಿದ್ವಾಯ್ ಮಾಡಿಸಿದ್ ನಾವು, ಜಯದೇವ ಮಾಡಿಸಿದ್ ನಾವು ಅಂದ್ರು. ಏನ್ ಮಾಡಿರಿ ಅಂತ ಕೇಳ್ತಾರೆ. ಜಯದೇವ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಯಾರು ಹೇಳಿದ್ದು ಸರ್? ಸಿದ್ದರಾಮಯ್ಯ ಫಸ್ಟ್ ಟೈಮ್ ಇದ್ದಾಗ ಆಗಿದೆ. ಅಧ್ಯಕ್ಷರೇ ಯಾರು ಮಾತಾಡಕ್ ನಿಂತಿರ್ತಾರ ಅವ್ರ ಕಡೆ ಕ್ಯಾಮ್ರಾ ಫೋಕಸ್. ನ್ಯಾಷನಲ್ ಹೈವೇ ಮಾಡಿಸಿದ್ ನಾವು, ಸ್ಟೇಟ್ ಹೈವೇ ಮಾಡಿದ್ ನಾವು. ಎಲ್ಲದಕ್ಕೂ ಉಪನಾಯಕರೇ, ಹೇಳೋ ಶಕ್ತಿ ಇದ್ರು ಕೇಳೋ ಶಕ್ತಿನೂ ಇರ್ಬೇಕು. ಹೇಳಿ ನೀವು ಹಿಂಗ್ ಮಾಡಿರಿ, ನಮ್ಗಿಂತ ಜಾಸ್ತಿ ಮಾಡಿರಿ ಅಂತ ಹೇಳಿದ್ರೆ ನಾನು ಒಪ್ತೀನಿ. ನೀವು ಉತ್ತರದಾಗ ಕೊಡೋದು. ನಾ ಈಲ್ಡ್ ಆಗಿಲ್ಲ, ಉತ್ತರದಾಗ ಕೊಡ್ತೇನೆ. ನಾನು ಆಗಲೇ ಈಲ್ಡ್ ಆಗಿದ್ದೆ, ಈಗ ಈಲ್ಡ್ ಆಗಿಲ್ಲ. ಈಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 5,000 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು ಪ್ರತಿ ವರ್ಷನೂ. ಎಷ್ಟು ಕಳೆದ 3 ವರ್ಷದಿಂದ ಯಾವ ವರ್ಷ 5,000 ಕೋಟಿ ಕೊಟ್ಟಿದ್ದಾರೆ, ಬಿಡುಗಡೆ ಆಗಿದೆ ಆಕ್ಚುಲಿ ಅನ್ನೋದು ಸರ್ಕಾರ ತನ್ನ ಉತ್ತರದಲ್ಲಿ ಹೇಳಿ. ಸ್ಯಾಂಕ್ಷನ್ ಮಾಡೋದು ಬೇರೆ, ಎಷ್ಟು ಬಿಡುಗಡೆ ಆಗಿ ಎಷ್ಟು ಖರ್ಚಾಗಿದೆ ಅದು ಬೇಕಲ್ಲ. ಅದ್ರ ಜೊತೆ ಕಲ್ಯಾಣ ಕರ್ನಾಟಕದ 41 ವಿಧಾನಸಭಾ ಕ್ಷೇತ್ರದಲ್ಲಿ 100 PUC ಮತ್ತು ಮಹಿಳಾ ಕಾಲೇಜ್ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ರು. ಹೊಸದಾಗಿ ಕಾಲೇಜ್ 100 PUC ಮತ್ತು 100 ಮಹಿಳಾ ಪದವಿ ಕಾಲೇಜುಗಳನ್ನು ಮಾಡ್ತೇವೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಏನ್ ಮಾಡಿದ್ರು? ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 1 ಕೋಟಿ ರೂಪಾಯಿ ಅನುದಾನ ಕೊಡ್ತೇವೆ ಅಂತ ಹೇಳಿದ್ರು. ಅದೇನಾಗಿದೆ? ಇದು ಪ್ರಣಾಳಿಕೆಯಲ್ಲಿ ಇದ್ದಂಥದ್ದು. 2 ವರ್ಷದಾಗ 2,500 ಹೊಸ ಏನೇನು ಶಿಕ್ಷಕರು ಖಾಲಿ ಅದಾರ ಎಲ್ಲಾ ಶಿಕ್ಷಕರನ್ನ ಭರ್ತಿ ಮಾಡ್ತೀವಿ ಅಂತ ಕಲ್ಯಾಣ ಕರ್ನಾಟಕದಲ್ಲಿ ಹೇಳಿದ್ರು. ಅದ್ರ ಬಗ್ಗೆ ನಾನು ಈಲ್ಡ್ ಆಗ್ತಾ ಇಲ್ಲ. ಸರ್ಕಾರ ಉತ್ತರದಲ್ಲಿ ಕೊಡ್ಲಿ. ಅಲ್ಲ ಅದೇ ರೀತಿ ನಾವು ಕಿತ್ತೂರು ಕರ್ನಾಟಕದ ಬಗ್ಗೆ ಹೇಳ್ತಾ ಇದಾರಲ್ಲ, ಕನ್ನಡ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಈಲ್ಡ್ ಆಗ್ತಾ ಇಲ್ಲ. ಸುಳ್ಳು ನಾಯಕರು ಈಗ ಹಿಂದೂರು ಕರ್ನಾಟಕದ ಬಗ್ಗೆ, ಕಿತ್ತೂರು ಕರ್ನಾಟಕದ ಬಗ್ಗೆ ಮಾನ್ಯ ಅಧ್ಯಕ್ಷರು ಕೂಡ ಪ್ರಾರಂಭ ಮಾಡಿದವಲ್ಲ ಯಡಿಯೂರಪ್ಪ. ಅಲ್ಲ ಅವರು ಅಲ್ಲಲ್ಲ ಅವ್ರು ಹೇಳ್ತಾ ಇರೋದು ನಾನು ಕರ್ನಾಟಕ ಪ್ರಾರಂಭ ಮಾಡಿದವರು ಯಡಿಯೂರಪ್ಪ. ನೀವೆಲ್ಲಿ ಕೊಟ್ಟಿದ್ದೀರಿ? ನೀವು ಅನ್ಕೊಂಡಂಗೆ ಈಗ ಕಿತ್ತೂರು ಕರ್ನಾಟಕದ ಬಗ್ಗೆ ಇಲ್ಲ. ನೀವು ಮಾನ್ಯ ಉಪಾಧ್ಯಕ್ಷರೇ, ಕಿತ್ತೂರು ಕರ್ನಾಟಕದ ಬಗ್ಗೆ ನಾವು ಬಂದಿವಂತಂದ್ರೆ ನಮ್ಮ ಸರ್ಕಾರ ಇದ್ದಾಗ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಅನೌನ್ಸ್ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳಾದ ಆಗಿನ ಮುಖ್ಯಮಂತ್ರಿಗಳಾದ
ಬಸವರಾಜ ಬೊಮ್ಮಾಯಿ ಅವರು. ಇವರು ತಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ರು, ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿ 5,000 ಕೋಟಿ ರೂಪಾಯಿ ಮೀಸಲು ಇಡ್ತೇವೆ ಅಂತ ಹೇಳಿದ್ರು ವರ್ಷ. ಎಲ್ಲೈತಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ? ಎಲ್ಲೈತಿ? 1 ರೂಪಾಯಿ ಇದ್ರ ಸಂಬಂಧ ಏನಾದ್ರು ತೆಗೆದಿಟ್ಟಾರ? ಏನಾಗೈತಿ? ಈ ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಕೇಳಕ್ ಬಿಡ್ತೇನೆ. ಇದು ನಾನು ಹೇಳಿದ್ದಲ್ಲ, ಇವರು ಇದರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದ್ದು 5,000 ಕೋಟಿ ರೂಪಾಯಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡ್ತೇವೆ ಅಂತ ಹೇಳಿ. ಇದು ಯಾವುದೇ ರೀತಿಯ ಕೆಲಸ ಆಗಿಲ್ಲ. ಕಾರವಾರ ಬಂದರಿಗೆ ಸಂಪರ್ಕ ಕಲ್ಪಿಸುವಂತ ಎಲ್ಲಾ ಜಿಲ್ಲೆಗೂ ಕೂಡ ನಾವು ಒಳ್ಳೆ ರಸ್ತೆ ಮಾಡ್ತೇವೆ ಅಂತ ಹೇಳಿದ್ರು.